ನಮಸ್ಕಾರ. ನನ್ನ ಹಾಸನ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಿಗೆ, ವಿಶೇಷವಾಗಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಪೂಜ್ಯ ಮತದಾರ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಭಾಳ ವಿಶೇಷವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ SIR ಅಂದರೆ ಮತದಾರರ ಪರಿಷ್ಕರಣಾ ಪಟ್ಟಿಯನ್ನು ಈಗಾಗಲೇ ಕಾರ್ಯಕ್ರಮನ ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿದೆ. ಭಾಳ ಪ್ರಮುಖವಾಗಿ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯ ಪ್ರಾರಂಭವಾಗಿದೆ. ತಮ್ಮ ತಮ್ಮ ಗ್ರಾಮಗಳಿಗೆ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಅಧಿಕಾರಿಗಳಾದಂಥ BLOಗಳು ತಮ್ಮ ಗ್ರಾಮಗಳಿಗೆ ಬರ್ತಾ ಇದ್ದಾರೆ. ಬಂಧುಗಳೇ, ಭಾಳ ಪ್ರಮುಖವಾಗಿ ನಾವು ಮತದಾರರ ಪಟ್ಟಿಯನ್ನು ಏಕೆ ಪರಿಷ್ಕರಣೆಯನ್ನು ಮಾಡಬೇಕು ಅನ್ನೋದು ಭಾಳ ಪ್ರಮುಖ ಉದ್ದೇಶ ಆಗಿದೆ. ಕಾರಣ ಏನು ಅಂತಂದರೆ, ಹಲವಾರು ಎಷ್ಟೋ ಜನ ಚುನಾವಣಾ ಪಟ್ಟಿಯಿಂದ ತಮ್ಮ ಹೆಸರು ಕೈ ಬಿಟ್ಟು ಹೋಗಿರುವಂಥದ್ದು, ಭಾಳ ವಿಶೇಷವಾಗಿ ಕೆಲವು ರಾಜಕೀಯ ಷಡ್ಯಂತ್ರದಿಂದ ಹಲವಾರು ಕಡೆ ಮತದಾರರ ಪಟ್ಟಿಯನ್ನು ಮಾಡಿಕೊಂಡಿರುವಂಥದ್ದು, ಭಾಳ ಪ್ರಮುಖವಾಗಿ ಕೆಲವು ಹೆಸರುಗಳಲ್ಲಿ ಇನ್ಸಿಲ್ಗಳು, ತಮ್ಮ ಹೆಸರಿನ ಮುಂದೆ ಬರುವಂಥ ಇನ್ಸಿಲ್ಗಳ ಬದಲಾವಣೆ ಆಗಿರೋಂಥದ್ದು, ಡೇಟ್ ಆಫ್ ಬರ್ತು ಜನ್ಮ ದಿನಾಂಕಗಳ ಬದಲಾವಣೆ ಆಗಿರೋಂಥದ್ದು, ಹಲವಾರು ಕರೆಕ್ಷನ್ಗಳು ಇರೋವಂಥದ್ದು ಭಾಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಭಾಳ ಪ್ರಮುಖವಾಗಿ ಈ ವಿಶೇಷದ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಮತ ಬ್ಯಾಂಕ್ಗೋಸ್ಕರ, ವೋಟ್ ಬ್ಯಾಂಕಿಂಗ್ಗೋಸ್ಕರ ನಮ್ಮ ರಾಜ್ಯದ ಅಲ್ಲದೇ ಇರುವಂಥವ್ರು, ಈ ನಾಡಿನ ಜನರಲ್ಲದೇ ಇರುವಂಥವ್ರು ಮತ್ತು ಎಲ್ಲಿಂದಲೂ ಬಂದು ಇಲ್ಲಿ ಮತದಾರರ ಪಟ್ಟಿಯನ್ನು ಇಟ್ಕೊಂಡು ಇಲ್ಲಿ ಮತವನ್ನು ಚಲಾಯಿಸಿ ನಿಜವಾದ ಹಕ್ಕುಗಳನ್ನು ಕಳ್ಕೊಳ್ತಿರುವಂಥ ನಮ್ಮ ಮತದಾರರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅಂಥ ಮತಗಳನ್ನು ಡಿಲೀಟ್ ಮಾಡೋಕ್ಕೋಸ್ಕರ. ಎರಡನೇದಾಗಿ, ಯಾವುದೊಬ್ಬ ವ್ಯಕ್ತಿ ಮೃತಪಟ್ಟು ಮರಣ ಹೊಂದಿ 10 ವರ್ಷಗಳು ಕಳೆದಿದ್ದರೂ ಕೂಡ ಅಂಥ ಮತಗಳು ಪಟ್ಟಿಯಲ್ಲಿ ಹಾಗೇ ಉಳಿದುಕೊಂಡು ಅಂಥ ಮತಗಳಿಂದ ಕಳ್ಳ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿರುವಂಥ ಈ ಎಲ್ಲ ಪ್ರಕ್ರಿಯೆಗಳಿಗೆ ಅಂತ್ಯಗೊಳಿಸಬೇಕು ಅಂತೇಳಿ ನಮ್ಮ ನೆಚ್ಚಿನ ಪ್ರಧಾನಿಯಾದಂಥ ಶ್ರೀಯುತ ನರೇಂದ್ರ ಮೋದಿಜಿಯವರ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಒಪ್ಪಿ ಮತದಾರರ ಪರಿಷ್ಕರಣೆ ಆಗಲೇಬೇಕು ಅಂತ ತೀರ್ಮಾನ ಮಾಡಿ 2026ರ ಮತದಾರರ ಪರಿಷ್ಕರಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಾನು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಭಾಳ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ನಾನು ಕೂಡ ತಮ್ಮ ಮನೆಯ ಬಾಗಿಲಿಗೆ ಬರ್ತೀನಿ. ಮತದಾರರ ಪರಿಷ್ಕರಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ತಮ್ಮ ಮನೆಗೆ ಬರ್ತಾರೆ. ಈ ಮತದಾರರ ಪರಿಷ್ಕರಣೆ ಕಾರ್ಯಕ್ರಮಕ್ಕೆ ತಮ್ಮ ಮನೆಯ ಬಾಗಿಲಿಗೆ BLOಗಳು ಮತ್ತು ಕಚೇರಿ ಸಿಬ್ಬಂದಿಗಳು ಯಾರೇ ಬಂದು ಕೂಡ ಅಲ್ಲಿ ತಾವು ತಮ್ಮ ಗುರುತಿನ ಚೀಟಿಯಾದಂಥ ಆಧಾರ್ ಕಾರ್ಡು ಮತ್ತು ತಮ್ಮ ಜನ್ಮ ಮರಣ ಪ್ರಮಾಣ ಪತ್ರ, ಭಾಳ ವಿಶೇಷವಾಗಿ ವಾಸ ದೃಢೀಕರಣ ಪತ್ರ, ತಾವು ಎಲ್ಲಿ ವಾಸ ಇದ್ದೀರಾ, ಯಾವ ಗ್ರಾಮದಲ್ಲಿ ವಾಸ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಥ ಸರ್ಕಾರಿ ದಾಖಲೆಯಿಂದ ವಾಸ ದೃಢೀಕರಣ ಪತ್ರ, ಹೀಗೆ ಆಮೇಲೆ ರೇಷನ್ ಕಾರ್ಡ್ ಆಗಿರ್ಬೋದು, ತಮ್ಮ ಭಾವಚಿತ್ರದೊಂದಿಗೆ ಆ ಫಾರಮ್ನಲ್ಲಿ ತಮ್ಮ ಭಾವಚಿತ್ರವನ್ನು ಅಂಟಿಸಿ ಅದರಲ್ಲಿರುವಂಥ ಎಲ್ಲ ಪ್ರಕ್ರಿಯೆಯನ್ನು ಮುಕ್ತಗೊಳಿಸಿ. ತಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಬರ್ತಾರೆ, ಅಧಿಕಾರಿಗಳನ್ನು ತಾವು ಕೇಳ್ಬೋದಲ್ಲಿ. ಅದೇ ರೀತಿ ನಾವು ಇಲ್ಲಿ ಪ್ಲೇ ಮಾಡ್ತಾ ಇರುವಂಥ ಈ ಸ್ಕ್ರೀನ್ನಲ್ಲಿ ಸಂಪೂರ್ಣವಾಗಿ ಚುನಾವಣಾ ಆಯೋಗ ಯಾವ ರೀತಿ ಒಂದು ಮಾಹಿತಿಯನ್ನು ಕೊಟ್ಟಿದೆ ಅದನ್ನು ಕೂಡ ಸವಿಸ್ತಾರವಾಗಿ ತಾವು ನೋಡ್ಬೋದಲ್ಲಿ. ಹಾಗಾಗಿ ಈ ಒಂದು ಮತದಾರ ಪರಿಷ್ಕರಣಾ ಕಾರ್ಯಕ್ರಮವನ್ನು SIR ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಬನ್ನಿ, ಈ ದೇಶದ ಬೆನ್ನೆಲುಬಾಗಿ, ಈ ದೇಶದ ಸಮಗ್ರ ರಕ್ಷಣೆಗಾಗಿ SIR ಕಾರ್ಯಕ್ರಮವನ್ನು ಬೆಂಬಲಿಸೋಣ. ತಾವೆಲ್ಲರೂ ಕೂಡ ಈ 2026ರ ಮತದಾರ ಪರಿಷ್ಕರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊತೀನಿ. ನಿಮ್ಮೆಲ್ಲರ ಪ್ರೀತಿಯ G. ದೇವರಾಜೇಗೌಡ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಮುಖಂಡ ಹಾಗೂ ಅಭ್ಯರ್ಥಿ. ನಮಸ್ಕಾರ, ಧನ್ಯವಾದಗಳು.